ಆಟವಲ್ಲ, ಉತ್ಸಾಹ, ಸಹನೆ, ಚಾತುರ್ಯ ಹಾಗೂ ಗಟ್ಟಾಗಿ ಇರುವ ಸಂದೇಶವನ್ನ ನೀಡುವುದೇ ಗಾಳಿಪಟ. ಸರ್ವೇ ಸಾಮಾನ್ಯವಾಗಿ ಭಾರತದಲ್ಲಿ ಮಕರ ಸಂಕ್ರಾಂತಿ ಗಾಳಿಪಟ ಮೇಲೆ ಹೋಗ್ತದೆ, ಕೆಳಗೆ ಬರ್ತದೆ. ಮಾನ್ಯ ಸನ್ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್ ಶ್ರೀ ಬಸವರಾಜ ಅಮೃತ ಹಸ್ತದಿಂದ ಗಾಳಿಪಟ ಹಾರಾಡುವ ಉದ್ಘಾಟನೆ ಕಾರ್ಯಕ್ರಮವನ್ನ ಈಗಾಗಲೇ ನೆರವೇರಿಸ್ತಾ ಇದ್ದಾರೆ. ಜೊತೆಗೆ ಅವರೊಂದಿಗೆ ಅವರು ಬರಲ್ಲ ಬಿಡ, ಬರ್ಲಿ ಬರ್ಲಿ. ಓಕೆ ತಾಳಿ ಮಾಡ್ಕೊಳ್ಳಿ. ಸರ್, ಕಾರ್ಯಕ್ರಮದ ಉದ್ಘಾಟನೆ ಕೆಲವೇ ಕ್ಷಣಗಳಲ್ಲಿ. ರೂಪಾಂತರಗೊಳ್ಳುವ ಚಿತೆಗಳಿಗೆ ಸ್ಪರ್ಶಿಸುವ ಮತ್ತು ಸಂವೇದನೆಗಳನ್ನು ವ್ಯಕ್ತಪಡಿಸುವ ಶಕ್ತಿಯುತ ಮಾಧ್ಯಮ. ಸಮಾಜಕ್ಕೆ ಜಾಗೃತಿ, ಶಾಂತಿ, ದೇಶಭಕ್ತಿ, ಪರಿಸರ ಪ್ರೇಮಿ ಮಾನವರಿಗಾಗಿ ದಿನಕ್ಕೆ ಈಗಾಗಲೇ ಉದ್ಘಾಟನೆಗೊಂಡಂತಹ ವೀಕ್ಷಿಸ್ತಾ ಇದ್ದಾರೆ. ನಾವೆಲ್ಲರೂ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸೋಣ ಎನ್ನುತ್ತಾ, ನೀಲ ಆಕಾಶದಲ್ಲಿ ಬಣ್ಣ ಬಣ್ಣದ ಗಾಳಿಪಟಗಳು. ಅತ್ತೆಲ್ಲ ಹೊರ ಇಲ್ಪಡೆ ಕನ್ನಡ ಪಾಲ್ಯ ಸಾರ್ನ ಕನ್ನಡ ಪಾಲ್ಯ ले 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 ಹಾಂ, ಹಂಗೆ ತೋರಿಸಿ ಮೇಡಮ್. ಮೇಡಮ್ ಸರ್, ಇಲ್ಲ ಇಲ್ಲ, ನೋಡಿ ನೋಡಿ ಮೇಡಮ್, ಹಾಗೆ ನೋಡ್ತಾ ಉಳಿರಿ. ಸುರೇನ್ ನೋಡ್ತಾ ಉಳಿರಿ. ಯಾವ್ದ್ರಲ್ಲಿ ಬರುತ್ತೆ ನಿಮ್ದು? ಪಬ್ಲಿಕ್ ಟಿವಿ. ಪಬ್ಲಿಕ್ ಟಿವಿ ಅಂದ್ರೆ ಡೈರೆಕ್ಟ್ ಯೂಟ್ಯೂಬಲ್ಲಿ ಹಾಕಿ. ಸಂಡೇ ಅಲ್ಲೇ ಅಂದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿಯಲ್ಲ, ಇದು ಹಕ್ಕಿ. ಪಟ 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 ಭೂಮಿನ ದಾಟುತ್ತಿದೆ. ಆಹಾ ಆಹಾ, ಪಟ ಪಟ ಹಾರೋ ಗಾಳಿಪಟ ಎಲ್ಲ, ಆದ್ರೆ ಹಾರ್ತೈತಲ್ಲ, ಬಾಲ ಇದ್ರೂನು ಎಲ್ಲ, ಬಾಲ ಇದ್ರೂನು ಗುಂಡಿಯಲ್ಲ. ಪಳ್ಳಿಪಟ ಓ ಪಟ ಪಟ ಹಾರೋ ಗಾಳಿಪಟ. ಬಲವಾದ ದಾರವಿದ್ದರೆ ಮಾತ್ರ ಗಾಳಿಪಟ. ಗಾಳಿಪಟ ಪಟ ಪಟ ಹಾರೋ ಗಾಳಿಪಟ. ಆದ್ರೆ ಹಾರ್ತೈತಲ್ಲ, ಇದು ಗೂಳಿಯಲ್ಲ, ಆದ್ರೆ ಇದ್ರೂನು ಕೋತಿಯಲ್ಲ. ಆಗಮಿಸಿ ಸೌಂದರ್ಯವನ್ನು
ಖುಷಿಯಾಗುತ್ತೆ ಸರ್. ತುಂಬ ಜನ ಬಂದಿದ್ದಾರೆ ಬೀಚಲ್ಲಿ. ಕರಾವಳಿ ಫೆಸ್ಟಿವಲ್ ನಡೀತಾ ಇದೆ. ಬೇರೆ ಬೇರೆ ಕಡೆಯಿಂದ ಮಕ್ಕಳು ಆ್ಯಂಡ್ ಅವರ ಪ್ಯಾರೆಂಟ್ಸು ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಸರ್. ಮುಂಚೆ ಎಲ್ಲ ತುಂಬ ಚೆನ್ನಾಗಿ ಗಾಳಿಪಟನ ಆಡಿಸ್ತಿದ್ರು. ಆ ಒಂದು ಕ್ಷಣಗಳು ಮತ್ತೆ ಮರುಕಳಿಸ್ತಾ ಇದ್ದಾವೆ. ನಮಗಂತೂ ತುಂಬ ಖುಷಿ ಆಗ್ತಿದೆ. ಮಕ್ಕಳ ಜೊತೆ ಮಕ್ಕಳಾಗ್ಬಿಟ್ಟಿದ್ದೀವಿ ಸರ್ ಇಲ್ಲಿ. ಇಟ್ಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೆಮೊರಿಯಬಲ್ ಆಗಿರ್ತದೆ ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು ಸಪ್ನಾ. ಯಾವ್ಯಾವ ಥರ ಗಾಳಿಪಟ ಮಾಡಿದ್ದಾರೆ ಮೇಡಮ್ ಇಲ್ಲಿ? ಇಲ್ಲಿ ಆಲ್ಮೋಸ್ಟ್ ಪೇಪರಿಂದ ಮಾಡಿರುವಂಥ ಗಾಳಿಪಟಗಳಿವೆ. ಇದು ಪ್ಲಾಸ್ಟಿಕ್ಕಿಂದು ಮಾಡಿರುವಂಥ ಗಾಳಿಪಟಗಳು ಇದ್ದಾವೆ. ಆ್ಯಂಡ್ ನಮ್ಗೆ ಇಷ್ಟ ಆಗಿರೋದಂದರೆ ಪೇಪರಲ್ಲಿ ಮಾಡಿರುವಂಥದ್ದು ತುಂಬ ಖುಷಿ ಕೊಡ್ತಾ ಇದೆ ಸರ್. ಮತ್ತು ಚೈಲ್ಡ್ಹುಡ್ ಮೆಮೊರೀಸ್ ಮತ್ತು ರಿಪೀಟ್ ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು ಸರ್. ತುಂಬ ಖುಷಿ ಆಗ್ತಾ ಇದೆ. ಓಕೆ. ಉತ್ಸಾಹ ಮತ್ತು ಪ್ರೀತಿ ಎಲ್ಲ ಈ ಗಾಳಿಪಟದ ಒಂದು ಇದು ನೋಡಿ, ಆಮೇಲೆ ಏನು ಕರಾವಳಿ ಉತ್ಸವ ಮಾಡ್ತಾರಲ್ಲ, ನಿಜವಾಗಿ ಕಾರವಾರದ ದಿನನಿತ್ಯ ತಮ್ಮ ಕೆಲಸದಲ್ಲಿರ್ತಾರೆ. ಇಂಥ ಉತ್ಸವಗಳು ಭಾಳ ಮೆರಗನ್ನು ಕೊಡ್ತಾವೆ. ಈ ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ದಿನನಿತ್ಯದ ತಮ್ಮ ಕೆಲಸದಲ್ಲಿ ಇಷ್ಟು ನೆಮ್ಮದಿಯನ್ನು ಪಟ್ಟುಕೊಳ್ಳುವಂಥದ್ದು ಭಾಳ ಉತ್ತಮವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ಜಿಲ್ಲಾ ಮುಖ್ಯಸ್ಥರು, ಜಿಲ್ಲಾಧಿಕಾರಿಗಳು ಇವರೆಲ್ಲ ನಡೆಸಿದ್ದಾರೆ. ಹಿನ್ನೆಲೆಯಲ್ಲಿ ಕಾರವಾರದಲ್ಲಿ ಯಾವಾಗಲಾದರೂ ಏನೇ ಒಂದು ಕೆಲಸವನ್ನು ಮಾಡಿದರೂ ನೀಟಾಗಿ ಮಾಡ್ತಾರೆ ಮತ್ತು ಯಾವುದೇ ರೀತಿಯಿಂದ ನಮ್ಮ ಸ್ವಾರ್ಥವನ್ನು ದೂರ ಇಟ್ಕೊಂಡು ಮಾಡ್ತಾರೆ. ಇದು ಈ ಗಾಳಿಪಟ ಅಥವಾ ಕರಾವಳಿ ಉತ್ಸವ ನಮ್ಮ ಮನೆ ಉತ್ಸವ ಅಂತ ತಿಳ್ಕೊಂಡು ಮಾಡ್ತಾರೆ. ನಾನು 1986ರಿಂದ ಈ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡ್ತೀನಿ. ನನಗೇನು ಹೊಸ ಜಿಲ್ಲೆ ಅನ್ನಂಗಿಲ್ಲ. ನನ್ನ ಮೇಲೆ ಅತ್ಯಂತ ಪ್ರೀತಿ ಗೌರವ ಇಟ್ಕೊಂಡವರು. ನಾನು ಕಾರವಾರ ಜಿಲ್ಲೆಗೆ ಹೆಚ್ಚು ನನ್ನ ಫಂಡ್ ಆಗಲಿ ಮತ್ತೊಂದಾಗಲಿ ಕೊಡ್ತೀನಿ. ಯಾಕಂದರೆ ಈಗ ಜನ ಭಾಳ ಪ್ರಾಮಾಣಿಕವಾಗಿರ್ತಾರೆ, ಕೆಲಸ ಮಾಡ್ತಾರೆ. ಇಂಥಲ್ಲಿ ಇದೊಂದು ಹಬ್ಬದ ಒಂದು ಆಚರಣೆ ಮಾಡುವಂಥ ಕಾಲದಲ್ಲಿ ಇದೊಂದು ಕರಾವಳಿ ಉತ್ಸವ ಭಾಳ ಉತ್ತಮವಾದಂಥ ಉತ್ಸವ. 8 ದಿವಸದಿಂದ ಕರಾವಳಿ ಉತ್ಸವ ಮಾಡ್ತಾರಲ್ಲ, ಭಾಳಷ್ಟು ಹೆಮ್ಮೆ ಮತ್ತು ಅಭಿಮಾನ ಆಗ್ತದೆ. ಒಳ್ಳೆ ರೀತಿಯಿಂದ ನಡೆಯಲಿ ಅಂತ ಶುಭವನ್ನು ಹಾರೈಸ್ತೀನಿ ಸರ್. ಚಿತ್ರದುರ್ಗಕ್ಕೆ 4-5ನೇ ಬಸ್ ಇದೆ. ಯಾಕಾಗ್ತಿದೆ ಅನ್ನೋದನ್ನು ಇವತ್ತು ನಾವು ಅರ್ಥ ಮಾಡಬೇಕು. ಸರ್ಕಾರ ನಿಮಿತ್ತ ಗಂಭೀರವಾದ ಚಿಂತನೆ ಮಾಡಬೇಕು. ಇವತ್ತು ಆ ಹೆಣ್ಣುಗಳು ಪಾಪಾಗಿ ಎಮ್ಟೆಕ್ ಆಗಿ ಗೋಕರ್ಣಕ್ಕೆ ಬರೋಕ್ಕೆ ಹೋದಾಗ ಅವ್ರ ತಂದೆ ಕಣ್ಣೀರು ಹಾಕ್ತಿದೆ. ಇನ್ನೋಸೆಂಟ್ ಜನ ಸತ್ತು ಹೋಗ್ತಾರೆ. ಇದು ಯಾಕಾಗ್ತಿದೆ ಏನು ಇತ್ತಿತ್ತಲಾಗಿ ಈ ಹೊಸ ಟೆಕ್ನಾಲಜಿ ಬಂದಾಗಿಂದ ಈ ಫಾಸ್ಟಾಗಿ ಹೋಗಬೇಕು ಅನ್ನೋವಂಥದ್ದು ಮತ್ತೊಂದು ಮಾಡ್ತಾರೆ. ಈ ಟೆಕ್ನಿಕ್ಸ್ ಅದಾವಲ್ಲ, ಈ ಟೆಕ್ನಿಕ್ಸ್ ಭಾಳಷ್ಟು ಹಾನಿ ಮಾಡುವಂಥ ಕೆಲಸ ಮಾಡ್ತಾವಂತ. ಅದಕ್ಕೆ ಸರ್ಕಾರ ಗಂಭೀರ ಚಿಂತನೆ ಮಾಡಬೇಕು. ನಾನು ಸಹಿತ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೂಡ ಮಾತಾಡ್ತೀನಿ. ಸಂಬಂಧಪಟ್ಟವ್ರು ಕೂಡ ನಾಳೆ ನಾನು ಮಾತಾಡಿ, ಇವತ್ತು ಹಾಲಿಡೇ ಇತ್ತು, ಮಾತಾಡಿದ್ರ ಬಗ್ಗೆ ಏನಾದ್ರು ಒಂದು ಕ್ರಮ ತಗೋಬೇಕು. ಯಾಕಂದ್ರೆ ಪಾಪ ಮಗು ಎಮ್ಟೆಕ್ ಆಗಿ ಆಕಿ ಗೋಕರ್ಣಕ್ಕೆ ಬರೋಕ್ಕೆ ಹೊಂಟಿದಂತೆ. ಅದು ತಂದೆ ಪಾಪ ಅವ್ನ ತಂದೆ ಮಾತಾಡುವಾಗ ನನ್ನ ಕಣ್ಣಲ್ಲಿ ನೀರು ಬಂದು ಅದಾಗಬಾರ್ದು. ಸರ್ಕಾರ ಇದಕ್ಕೆ ಮುನ್ನತೆ ಹೋಗಬೇಕು. ಮತ್ತು ಅದೆಲ್ಲ ಪ್ರೈವೇಟ್ ಬಸ್ಸುಗಳು ಹೆಚ್ಚಾಗಿ ಇದೇ ರೀತಿ ಮಾಡ್ತಾವೆ. ಅದು ಇಲ್ಲೇ ಓಡಾಡ್ತದೆ ಆ ಬಸ್. ನಾನು ಹುಬ್ಬಳ್ಳಿಯಲ್ಲಿ ನೋಡೀನಿ, ಇಲ್ಲೇ ಕಾರವಾರನ್ನು ನೋಡೀನಿ. ಸೀಬರ್ಡ್ ಬಸ್ ಅದು. ಇದಾಗಬಾರ್ದು. ಪಾಪ ಅಂಥ ಒಂದು ಜನ ಇನ್ನೋಸೆಂಟ್ ಜನರಿಗೆ ಬಲಿ ತಗೊಳ್ಳೋದು ಒಳ್ಳೆಯದಲ್ಲ. ಮತ್ತು ಸರ್ಕಾರ ಗಂಭೀರ ಚಿಂತನೆ ಮಾಡಬೇಕು. ಮುಂದಿಂತ ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ಸ್ಪಷ್ಟವಾಗಿ ಪತ್ರವಾಗಿ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಸರ್. ಪ್ರಯಾಣಿಕಕ್ಕಿಂತ ಜಾಸ್ತಿ ಸರಕು ಸರಂಜಾಮನ್ನ ಜಾಸ್ತಿ ಮಾಡೋದು ಒಂದು ಕಾರಣ ಅಂತ. ಈಗ 2 ಅದಾವ ಅದರಲ್ಲಿ. ಇವನ್ ನಾವು ಫ್ಲೈಟ್ನಲ್ಲಿ ಹೋಗ್ತೀವಲ್ಲ, ಫ್ಲೈಟ್ನಲ್ಲಿ ನಮಗೆ ಲಿಮಿಟೆಡ್ ಲಗೇಜ್ ಒಯ್ಯಬೇಕು. ನಾವು ಎಷ್ಟು ಇದಕ್ಕೆ ಹಾಕಿರ್ತೀವಿ ಅಷ್ಟೇ ಲಗೇಜ್ ಇಲ್ಲೂ ಇರ್ತದೆ ಫ್ಲೈಟ್ನಲ್ಲಿ. ಮತ್ತು ಸರಕು ಸಾಗಣೆಗಳನ್ನು ಅದಕ್ಕೊಂದು ವ್ಯವಹಾರ ಮಾಡ್ಯಾರ. ಮ್ಯಾಲೆ ಬಸ್ ಮೇಲೆ ಇರೋದೆಲ್ಲ ಮಾಡಬಾರ್ದು. ಅದಕ್ಕೆ ನಾನು ಮಾತಾಡ್ತೀನಿ. ನಾನು ಮಾತಾಡಿ ಇಮಿಡಿಯೇಟ್ಲಿ ನಿಮ್ಮಂಥವರೆಲ್ಲ ಮಾಹಿತಿಯನ್ನು ಪಡ್ಕೊಂಡು ನಾವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗೆ, ಒಂದು ಚೀಫ್ ಮಿನಿಸ್ಟರ್ಗೆ ಮಾತಾಡಿ ಬರುವಂಥ ದಿನ ಮೇಲೆ ಲಗೇಜ್ ಎಷ್ಟು ಹಾಕಬೇಕು. ಈಗ ಲಗೇಜಿನ ಒಂದು ದೊಡ್ಡ ಬಿಸ್ನೆಸ್ ಆಗೈತಿ. ಈ ಟಿಕೆಟ್ ತೊಗೊಂಡು ಹೋಗೋರ್ಕಿಂತ ಹೆಚ್ಚು ಲಗೇಜನ್ನು ಹಾಕ್ತಾರೆ. ಆ ಲಗೇಜಿಂದನೇ ಎಷ್ಟೋ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ. ಆ ದುಡ್ಡು ಕಲೆಕ್ಟ್ ಮಾಡಿಕೊಡೋದು ಇಂಥಲ್ಲ ಅನಾಹುತ. ಪ್ರೈವೇಟ್ ಬಸ್ಸಿಗೆ RTO ಆಗಲಿ, ಟ್ರಾನ್ಸ್ಪೋರ್ಟ್ ಕಮಿಷನರ್ ಇವರೆಲ್ಲ ಕಾಳಜಿಯನ್ನು ವಹಿಸಬೇಕು. ಇವರು ಒಂದು ಸರಿ ಕಾಳಜಿಯನ್ನು ವಹಿಸೋಂಗಿಲ್ಲ. ಇವೆಲ್ಲವನ್ನ ಇವತ್ತು ನಾವು ನೋಡಿ ರೇಟ್ ಕೂಡ ದುಪ್ಪಟ್ಟು ಸರ್. ಬರುವಂಥ ದಿನಮಾನದಲ್ಲಿ ಇದು ಆಗಬಾರ್ದು. ಇದೊಂದಲ್ಲ, ಇವನ್ನ ಫ್ಲೈಟು, ಬಸ್ಗಳು ಹಬ್ಬ ಹರಿದಿನಿದ್ದಾಗ 3 ಪಟ್ಟು 4 ಪಟ್ಟು ಮಾಡ್ತಾರೆ. ಇವ್ರಿಗೆ ಯಾರಿಗೆ ಕೇಳೋರಿಗೆ ಏನು ಇರೋದಿಲ್ಲ. ಈ ಟ್ರೈನ್ ಇದೆ, ಯಾವಾಗಾದ್ರೂ ರೇಟ್ ಒಂದೇ ಇರ್ತದೆ, ಅದು ಹೆಚ್ಚು ಕಡಿಮೆ ಆಗಂಗಿಲ್ಲ. ಇದನ್ನು ನಾನು ಹಿಂದೊಂದು ಸರಿ ಮಾಡಿ ಮತ್ತು ಮಾಡ್ತೀನಿ. ಮತ್ತು ನಿಮ್ಮ ಮಾಧ್ಯಮದ ಎಲ್ಲ ಸಲಹೆ ಸೂಚನೆಗಳನ್ನು ಸರ್ಕಾರ ಮಟ್ಟ ಮುಗಿಸುವಂಥ ಕೆಲಸ ಮಾಡ್ತೀನಿ.